ಎಲ್ಲರಿಗೂ ನಮಸ್ಕಾರ ಸರ್, ವೆಲ್ಕಮ್ ಟು ಶ್ರೀಯನ್ ಫಾರ್ಮ್ಸ್. ನನ್ನ ಹೆಸರು ಬಂದು ಶ್ರೀಧರ್ ಅಂತ. ನಮ್ಮಲ್ಲಿ ನಿಮಗೆ ಇಂಕ್ಯುಬೇಟರ್ ಸಿಗುತ್ತೆ ಸರ್. ನಮ್ಮಲ್ಲಿ ಸಿಗ್ತಕ್ಕಂಥ ಕೆಪಾಸಿಟಿಗಳು 70, 80, 160 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್. 70 ಮೊಟ್ಟೆ ಇಂಕ್ಯುಬೇಟರ್ ಬಂದು 6,500 ಆಗುತ್ತೆ. 80ರದಾದ್ರೆ 7,500 ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್. 160 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಸಿಗುತ್ತೆ. 10,000 ಆಗುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತೇವೆ. ಎಲ್ಲ ಸ್ಪೇಸ್ ಒಂದು ಎಕ್ಸ್ಟ್ರಾ ಇರುತ್ತೆ. ನಿಮಗೆ ಯಾವುದೇ ಇಂಕ್ಯುಬೇಟರ್ ಆಗಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನಿಮಗೆ ಕೊರಿಯರ್ ಚಾರ್ಜಸ್ ಒಂದು 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ನಮಗೆ ಸ್ಟೋರ್ ಸರ್. ಇಲ್ಲಿ ನಾವು ಇಂಕ್ಯುಬೇಟರ್ಸ್ ಎಲ್ಲ ತಯಾರಿಯಾಗಿ ರೆಡಿ ಆಗಿ ಇಟ್ಟಿರ್ತಕ್ಕಂಥ ಇಂಕ್ಯುಬೇಟರ್ಸ್ ಎಲ್ಲ ಇರುತ್ತೆ. ಮತ್ತೆ ನಮ್ಮ ಸ್ವಂತ ಇಂಕ್ಯುಬೇಟರ್ಸ್ ಎಲ್ಲ ಆ ಕಡೆ ರನ್ನಿಂಗ್ ಆಗ್ತಾ ಇರುತ್ತೆ. ಅದರಲ್ಲಿ ನಾವು ಮರಿಗಳು ಇಳಿಸಿ ಫ್ರೆಶ್ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇರ್ತದೆ ಸರ್. ಬಿಸಿ ಇರೋ ಹತ್ರ, ಸ್ಮೆಲ್ ಇರೋ ಹತ್ರ, ಹೀಟ್ ಜಾಸ್ತಿ ಬರೋ ಹತ್ರ, ಬಿಸಿಲು ಬೀಳೋ ಹತ್ರ ಕನೆಕ್ಷನ್ ಇರುತ್ತೆ. ಇಲ್ಲೊಂದೆರಡು ಪವರ್ ಪ್ಲಗ್ ಕನೆಕ್ಷನ್ ಇರುತ್ತೆ. ಇಲ್ಲೊಂದೆರಡು ಅಡಾಪ್ಟರ್ ಬಾಕ್ಸ್ ಇರುತ್ತಲ್ಲ, 3 ಇದು ತೆಗಿಯೋ ಥರ ಇರುತ್ತೆ, ರಿಮೂವಬಲ್. ಇದು ತೆಗೆದು ನೋಡಿ, ಈ ಥರ ತೆಗೆದು ಪಕ್ಕದಲ್ಲಿ ಇಟ್ಕೋಬೋದು. ನೋಡಿ ಈ ಥರ ಇರುತ್ತೆ ಇಂಕ್ಯುಬೇಟರ್. ಇದೇನಿಲ್ಲ, ಒಂದೆರಡು ಡೇಟಲ್ಲಿ ಫ್ರೆಶ್ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಬಿಸಿ ಇರೋ ಹತ್ರ, ಸ್ಮೆಲ್ ಇರೋ ಹತ್ರ, ಹೀಟ್ ಜಾಸ್ತಿ ಬರೋ ಹತ್ರ, ಬಿಸಿಲು ಬೀಳೋ ಹತ್ರ, ಮಳೆಗೆ ನೆನೆಯೋ ಹತ್ರ ಎಲ್ಲ ಇರಬಾರ್ದು. ಮನೆಯಲ್ಲಿ ಕಿಟಕಿ ಪಕ್ಕದಲ್ಲೋ ಬಾಗಲ್ ಪಕ್ಕದಲ್ಲೋ ಕೂಲಿಂಗ್ ಇರೋ ಪ್ಲೇಸಲ್ಲಿ ಇಟ್ಕೋಬೇಕು. ಹೀಟ್ ಇರೋ ಪ್ಲೇಸಲ್ಲಿ ಅಸಲು ಇಡಬಾರ್ದು. ಅದು ಎರಡೆರಡೆ ಐಟಲ್ಲಿ ಇಟ್ಕೊಂಡ್ರೆ ಆಯ್ತು. ಇಂಕ್ಯುಬೇಟರ್ ವಾಶ್ ನೋಡಿ ಈ ಥರ ಇರುತ್ತೆ. ಇಲ್ಲ ಸರ್, ಫಸ್ಟ್ ಒಂದು ಅಡಾಪ್ಟರ್ ಕನೆಕ್ಷನ್ ಇರುತ್ತೆ. ಇಲ್ಲೊಂದೆರಡು ಪವರ್ ಪ್ಲಗ್ ಕನೆಕ್ಷನ್ ಇರುತ್ತೆ. ಇಲ್ಲೊಂದೆರಡು ಅಡಾಪ್ಟರ್ ಬಾಕ್ಸ್ ಇರುತ್ತಲ್ಲ, 3 ಥರ ಇರುತ್ತೆ. ಇದರಲ್ಲಿ ಒಂದು 3 ಪಿನ್ ಅಡಾಪ್ಟರ್ ಬರುತ್ತೆ ಸರ್. ನಿಮಗೆ 2 ಪಿನ್ ಅಡಾಪ್ಟರ್ ಇರುತ್ತೆ. ಅದನ್ನು ನೋಡಿ ಮಧ್ಯದಕ್ಕೆ ಹಾಕೋಬೇಕು. ಈ 3 ತಗೊಂಡು ಕರೆಂಟ್ ಆಗೋದು ಸಿಸ್ಟಮ್ ಎಲ್ಲ ಆಗುತ್ತೆ. ನಿಮ್ಗೆ ಇದೆ ಅಲ್ವಾ ಪ್ಲಗ್, ಇದು ತೆಗಿಯೋ ಥರ ಇರುತ್ತೆ, ರಿಮೂವಬಲ್. ಇದು ತೆಗೆದು ನೋಡಿ, ಈ ಥರ ತೆಗೆದು ಪಕ್ಕದಲ್ಲಿ ಇಟ್ಕೋಬೋದು. ನಿಮ್ಗೆ ಇದರಲ್ಲಿ ಒಂದೆರಡು ಬಲ್ಬ್ಸ್ ಇರುತ್ತೆ ಸರ್. ಇದು ವಾಟರ್ ಟಬ್ ಆಗಿರುತ್ತೆ. ನಿಮ್ಗೆ ಇದರಲ್ಲಿ ಫುಲ್ ಆಫ್ ವಾಟರ್ ಕೆಳಗಡೆ ಪ್ಲೇಸಲ್ಲಿ ಬಲ್ಬ್ ಹಾಕಿದ್ರೆ ಆಗುತ್ತೆ. ಈ ಥರ ಸರ್. ನೆಕ್ಸ್ಟು ಬಂದು ನೋಡಿ ಅಡಾಪ್ಟರ್ಸು. ಒಂದು ಅಡಾಪ್ಟರ್ ನೀವು ಇದನ್ನು ಕರೆಂಟಿಗೆ ಹಾಕಿದ ತಕ್ಷಣ ನಿಮಗೆ ಒಳಗಡೆ ಫ್ಯಾನ್ ರನ್ನಿಂಗ್ ಆಗುತ್ತೆ. ಈ ಪವರ್ ಪ್ಲಗ್ನ ಕರೆಂಟ್ಗೆ ಹಾಕ್ಬಿಡೋದು. ಪ್ಲಗ್ ಬಾಕ್ಸ್ ಇರ್ಬೇಕು ಸರ್ ನಿಮಗೆಲ್ಲ. ನಮಗೆಲ್ಲ ಇಂಡಿವಿಜುವಲ್ ಇದೆ, ಪರವಾಗಿಲ್ಲ. ನಿಮ್ಮ ಪ್ಲಗ್ ಇವಾಗ ಸಾಕೆಟ್ ಇದನ್ನು ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಮೀಟರ್ಸ್ ಆನ್ ಆಗುತ್ತೆ, ಈಗ ರೊಟೇಟ್ ಆಗುತ್ತೆ ಸರ್. ಲೈಟ್ಸ್ ಆನ್ ಆಗುತ್ತೆ. ಈಗ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಲೈಟ್ ಆಗುತ್ತೆ. ಓಪನ್ ಪ್ಲೇಸಲ್ಲಿ ಕೂಡ ಇಟ್ಕೋಬೋದು. ರೂಮಲ್ಲಿ ಇಟ್ಕೊಂಡ್ರೆ ಸೀಟ್ ಎಲ್ಲ ಇರೋದು. ಹೌದೌದು. ಇದು ಇಂಕ್ಯುಬೇಟರಲ್ಲಿ ಈ ಮೋಟ್ರ್ ಬಂದು ನಿಮಗೆ 2 ಗಂಟೆಗೆ ಒಂದ್ಸರಿ ಒಂದು 20 ಸೆಕೆಂಡ್ ಮಾತ್ರ ಮೊಟ್ಟೆಗಳನ್ನ ಟರ್ನಿಂಗ್ ಮಾಡಿ ಆಫ್ ಆಗ್ಬಿಡುತ್ತೆ. ಅದೇ ಆಫ್ ಆಗುತ್ತೆ. ಲೈಟ್ಸ್ ಆನ್ ಆಫ್ ಆಗುತ್ತೆ. ಬಿಸಿ ಜಾಸ್ತಿ ಇದ್ರೆ ಆನ್ ಆಗಲ್ಲ, ಆಫಲ್ಲೇ ಇರುತ್ತೆ. ಕೂಲಿಂಗ್ ಇರೋ ಪ್ಲೇಸಲ್ಲಿ ಇಟ್ಕೋಬೇಕು. ಅದಕ್ಕಾಗಿ ಫ್ಯಾನಲ್ಲಿ ಇರುತ್ತಲ್ಲ, 24 hours ಆನಲ್ಲಿ ಇರುತ್ತೆ. ಈ ಥರ ಇರುತ್ತೆ ನಿಮ್ಮ ಕಂಪ್ಲೀಟ್ ಸಿಸ್ಟಮ್. ಇದರಲ್ಲಿ ನಿಮಗೆ ಈ ಲೈನ್ಗಳಲ್ಲೆಲ್ಲ ಮೊಟ್ಟೆಗಳು ಇಟ್ಕೊಳ್ಳೋದು ಸರ್. ಒಂದೊಂದು 90 ಮೊಟ್ಟೆ ಹಿಡಿಯುತ್ತೆ. 80ರಲ್ಲಿ ನಿಮಗೆ 20, 30, 50, 70 ಎಷ್ಟಿದ್ರೆ ಇಟ್ಕೋಬೋದು, ನಿಮ್ಮ ಇಷ್ಟ. ಇವತ್ತೊಂದು 5 ಮೊಟ್ಟೆ ಸಿಕ್ತು ಇಟ್ಕೋಬೋದು, ನಾಳೆ 2-3 ಸಿಕ್ತು ಇಟ್ಕೋಬೋದು. ಮರಿ ಅದು 21 ದಿನಕ್ಕೆ ಮರಿ ಬಂದ್ಬಿಡುತ್ತೆ. ಬಂದಿರೋವೆಲ್ಲ ಒಂದು 3-4 ಗಂಟೆ ಬಿಟ್ಟು ಬ್ರೂಡಿಂಗ್ ಸೆಟಪ್ ಫಿಟ್ ಮಾಡ್ಕೊಂಡು ಅದರಲ್ಲಿ ಬೆಳವಣಿಗೆ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಇರುತ್ತೆ ಸರ್. ಅವೆಲ್ಲ ನಾವು ವೀಡಿಯೋಸ್ ರೂಪದಲ್ಲಿ ನಿಮ್ಗೆ ಕಳ್ಸಿಕೊಡ್ತೀವಿ. ಅವ್ನು ನೋಡ್ಕೊಂಡು ನೀವು ಆಸ್ ಇಟ್ ಈಸ್ ಫಾಲೋ ಮಾಡಿದ್ರೆ ಸರಿಯಾಗುತ್ತೆ. ಮೇನ್ ಮೇಂಟೆನೆನ್ಸ್ ಏನಂದ್ರೆ ಟಬ್ಬಲ್ಲಿ ಇರ್ತಕ್ಕಂಥ ನೀರನ್ನ 3 ದಿನಕ್ಕೆ ಒಂದ್ಸರಿ ಚೆಲ್ಬಿಟ್ಟು ಫ್ರೆಶ್ ವಾಟರ್ ಹಾಕಲ್ಲಿ ಇಟ್ಕೊಳ್ಳೋದು. ದಿನಕ್ಕೆ ಒಂದು 2 ಬಾರಿ ಮುಚ್ಚಾ ಇರುತ್ತಲ್ವ, ಕ್ಲೋಸ್ ಮಾಡಿ ಓಪನ್ ಮಾಡ್ಕೋಬೇಕು. ಕ್ಲೋಸಲ್ಲಿರುತ್ತೆ. ದಿನಕ್ಕೆ 2 ಬಾರಿ, ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ. 1 ನಿಮಿಷ ಮುಚ್ಚ ಓಪನ್ ಮಾಡೋದು, ನೋಡೋದು ಎಲ್ಲ ಸರಿಯಾಗಿದೆ ಅಂತ ಕ್ಲೋಸ್ ಮಾಡೋದು. ಬೆಳಗ್ಗೆ ಒಂದ್ಸರಿ. ನಿಮ್ಗೆ 1 ವಾರಕ್ಕೊಂದ್ಸರಿ ಕ್ಯಾನ್ಲಿಂಗ್ ಮಾಡೋದು ಪ್ರೊಸೀಜರ್ ಇರುತ್ತೆ. ಮುಂದೆ ಮೊಟ್ಟೆ ಚೆನ್ನಾಗಿರೋ ಮೊಟ್ಟೆ ನೋಡೋದು. ಚೆನ್ನಾಗಿಲ್ದಿರೋ ಮರಿ ಆಗಿರತಕ್ಕಂಥ ಮೊಟ್ಟೆಗಳೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ತೆಗೆದು ಬೀಸಾಕ್ಬೇಕಾಗುತ್ತೆ. ಅವೆಲ್ಲ ವೀಡಿಯೋಸಲ್ಲಿ ಡೆಪ್ತಾಗಿ ನಿಮ್ಗೆ ಕೊಟ್ಟಿರ್ತೀವಿ ಸರ್ ನಾವು. ಎಲ್ಲ ಬರುತ್ತೆ ನಿಮಗೆ. ಫಸ್ಟ್ ಮೊಟ್ಟೆ ಇಟ್ಟೋಗ್ಲಿಂದ ಮರಿಗಳು ವ್ಯಾಕ್ಸಿನೇಷನ್ ಆಗೋವರೆಗೂ ಎಲ್ಲ ಬರುತ್ತೆ. ಫಾಲೋ ಮಾಡಿ. ಅದ್ರ ಮೇಲೆ ನಿಮ್ಗೆ ಏನೋ ಡೌಟ್ ಬಂದರೆ ಫೋನ್ ಮಾಡ್ಬೇಕು. ಎಲ್ಲ ಕೊಡ್ತೀವಿ, ವೀಡಿಯೋಸ್ ಎಲ್ಲ ಬಂದ್ಬಿಡುತ್ತೆ. ಇಲ್ಲ ನಿಮ್ಮ ಲೋಕಲಲ್ಲಿ ಸಿಗುತ್ತೆ. ಯಾವ ಊರು? ಹೊಸಕೋಟೆಯಲ್ಲಿ ಸಿಗುತ್ತೆ. ವೆಟರ್ನರಿ ಮೆಡಿಕಲ್ ಶಾಪ್ ಹೋದ್ರೆ ನಿಮಗೆಲ್ಲ ಸಿಗುತ್ತೆ. ಆ ಥರ 7 days ಒಂದು ಮತ್ತೆ 21 days. ಎವ್ರಿ 3 months ಒಂದ್ಸಾರಿ ಪ್ರತಿ ಕೋಳಿ ಮರಿಗೂ ಹಾಕ್ಬೇಕು ಕೋಳಿಗಳಿಗೆ.
ದೊಡ್ಡ ಕೋಳಿಗೆ ಸಣ್ಣ ಕೋಳಿಗೆಲ್ಲ ವ್ಯಾಕ್ಸಿನ್ ಮಾಡಿದ್ರೆ ಕೊಕ್ಕರೆ ರೋಗ ಬರುತ್ತಲ್ವಾ, ಅದು ಬರಲ್ಲ. ಅಷ್ಟು 1 month ಆಯ್ತು. ಒಂದು 80 ಮರಿ ಸಿಗೋದು. ಮರಿಗೆ ಕೋಳಿ ದೊಡ್ಡದೇ ಸಿಗೋದು. ಅದೇ ಇದು ರಾಣಿಕೆಟ್ ಬಂದಿರುತ್ತೆ, ಅದೇ ಕೊಕ್ಕರೆ ರೋಗ. ಲಸಟ ಒಂದು ವ್ಯಾಕ್ಸಿನೇಷನ್ ಮಾಡಿದ್ರೆ ಸಾಕು ನೀವು. ಉದ್ದೋಗ್ಲು 1 ವಾರಕ್ಕೆ ಒಂದ್ಸರಿ, ಒಂದು 15 ದಿನಕ್ಕೆ ಒಂದ್ಸರಿ, ಮತ್ತೆ ಬಂದ್ಬಿಟ್ಟು 28 ಹೈಡ್ರಾಪ್ ಕೈಗೆ ಬಾಯಿಗೆ ಬೀಳೋದು. ಸರಿ ಸರ್, ಇದು ನಿಮಗೆ 80 ಮೊಟ್ಟೆ ಸರ್, 7,500 ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ. ನಿಮ್ಗೆ ಇದರಲ್ಲಿ ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರ್ ಎಕ್ಸ್ಟ್ರಾ ಬರುತ್ತೆ. ಒಂದು ಇವಾಗ ಎಕ್ಸ್ಟ್ರಾ ಕೊಡ್ತೀರಾ? ಹಾಂ, ಕೊಟ್ಟಿರ್ತೀವಿ, ಟಬ್ಬಲ್ ಇದೆ ಕೊಟ್ಟಿರ್ತೀವಿ. ಇನ್ ಕೇಸ್ ಏನಾದರೂ ಅದು ಹೋದ್ರೆ ಹಾಕೋಬೇಕು. ಇನ್ ಕೇಸ್ ಹೋಗಲ್ಲ ನಾರ್ಮಲ್ ಕಂಡೀಷನ್ಸಲ್ಲಿ, ಎಕ್ಸ್ಟ್ರೀಮ್ ಪವರ್ ಫ್ಲಕ್ಚುಯೇಷನ್ಸ್ ಇದ್ರೆ ಹೋಗೋ ಚಾನ್ಸಸ್ ಇದೆ. ಇನ್ ಕೇಸ್ ಬೇರೆ ಏನಾದರೂ ಆ ಥರ ಪ್ರಾಬ್ಲಮ್ ಬಂದರೆ ಏನು ಬರಲ್ಲ ಸರ್, ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡ್ತೀವಿ, ನೀವು ಟೆನ್ಷನ್ ಬೇಡ. ಒಂದು ವೇಳೆ ನಿಮ್ಮ ಹತ್ರ ಸಾಲ್ವ್ ಆಗೋ ಥರ ಇದ್ದರೆ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ. ನಿಮ್ಮ ಹತ್ರ ಕೂಡ ಸಾಲ್ವ್ ಆಗಲಿಲ್ಲ ಅಂದ್ರೆ ತೊಗೊಂಬರ್ಲಿಕ್ಕೆ ಹೇಳ್ತೀವಿ, ರೆಡಿ ಮಾಡಿ ಕೊಡ್ತೀವಿ. 2 ನಿಮಿಷ ಅಷ್ಟೇ. ನಿಮ್ಗೆ ಪರವಾಗಿಲ್ಲ ಸರ್, ನಿಮಗೆ ವೀಡಿಯೋಸ್ ಏನು ಕಳ್ಸಿಕೊಡ್ತೀವಿ, ಅದು ಪಕ್ಕ ಫಾಲೋ ಮಾಡಿ ಸರ್. ಅದು ಕಮ್ಮಿ ಮಾಡ್ಕೊಡ್ತೀರಾ ಹೋಗಿ ಸರ್? ನಿಮ್ಮ ಹತ್ರ ಇರೋದ್ರಲ್ಲಿ ಮರಿಗಳ ರೇಟಲ್ಲಿ ಏನು ಕೊಟ್ಟಿನ? ಫೋನ್ ನಂಬರ್ ಸರ್ 9538 ಇವಾಗಲೇ ನಿಮ್ಮ ವಾಟ್ಸಪ್ ನಂಬರ್ಗೆಲ್ಲ ವೀಡಿಯೋಸ್ ಎಲ್ಲ ಬಂದ್ಬಿಡುತ್ತೆ ಸರ್, ಅದು ನೋಡ್ಕೊಳ್ಳಿ ಒಂದ್ಸರಿ. ಫುಲ್ ಫಾಲೋ ಆಗಿಬಿಟ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಬಂದು ನೋಡಿ, ಇದು ನಿಮ್ಮ ಇಂಕ್ಯುಬೇಟರ್ ನಂಬರ್ ಆಗಿರುತ್ತೆ, ಇದೊಂದು ಫೋಟೋ ಇಟ್ಕೊಂಡಿರಿ. ಇನ್ ಕೇಸ್ ಬೈ ಮಿಸ್ಟೇಕ್ ಆಗಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬಂದರೆ, ಕಂಪ್ಲೇಂಟ್ ಬಂದಲ್ಲಿ ಇದು ಫೋಟೋ ಕಳಿಸ್ಕೊಟ್ರೆ ಸಾಕು. ನಿಮಗೆ ನಿಮ್ಮ ರೆಫರೆನ್ಸ್ ಇಲ್ಲಿರುತ್ತೆ, ನಾವು ನೋಡ್ಕೊಂಡು ಸರ್ವಿಸ್ ಕೊಡ್ತೀವಿ. 1 ವರ್ಷವರೆಗೂ ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ ಸರ್. ಯಾವುದೇ ಪಾರ್ಟ್ ಹೋಗಲಿ ನಿಮ್ಗೆ ಫ್ರೀಯಾಗಿ ಕಳಿಸ್ಕೊಡ್ತೀವಿ. ಮ್ಯಾನ್ಯುಯಲ್ ಎರರಿಂದ ಏನಾದರೂ ಹೋದರೆ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಸರ್. 1 ವರ್ಷ ಆದಮೇಲೆ ಯಾವುದಾದ್ರೂ ಆಗಲಿ ಪೇಮೆಂಟ್ ಮಾಡ್ತೀವಿ. ಓಕೆ, 7.5 ಪ್ರೈಸಲ್ಲಿ ಏನಿರೋದಿಲ್ಲ ಸರ್. ನೀವೊಂದು ನಮ್ದು ವೀಡಿಯೋಸ್ ಇವಾಗ ನೋಡ್ತೀರಲ್ವಾ, ಲಿಂಕ್ಸ್ ಎಲ್ಲ ಬರುತ್ತೆ. ಲೇಟೆಸ್ಟಿಂದ ಹಳೇದ್ರಿಂದ 3 ವರ್ಷದಿಂದ ನೋಡ್ಕೊಂಡು ನೀವು ಬೇಕಾದ ವೀಡಿಯೋಸ್ ಒಂದೇ ಪ್ರೈಸಸ್. ನಾವು ಬೆಳೆಸ್ಬೇಕು, ಆ್ಯಕ್ಚುಲಿ ಕಾಸ್ಟ್ ಎಲ್ಲ ಬೆಳೀತದೆ, ಅದರಿಂದ ಅದೇ ಕೊಡ್ತಾ ಇದ್ದೀವಿ ಸರ್. ಅದೇ ಕೆಲವ್ರಿಗೆ ಇದು ಸಮಸ್ಯೆ ಇದೆ, ಬಿಸಿ ಇರೋದ್ರಿಂದ ಕೂಲಿಂಗ್ ಇರೋ ಪ್ಲೇಸಲ್ಲಿ ನಾವು ಇಟ್ಕೊಂಡ್ರೆ ನೋ ಪ್ರಾಬ್ಲಮ್. ನೋಡಿ ಸರ್, ಇದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಮೀಟರು. ಭದ್ರವಾಗಿ ಇಟ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಹೋದರೆ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದಾಗ ಸೇಮ್ ವೈರ್ಸ್ ಚೇಂಜ್ ಮಾಡ್ಕೊಳ್ಳೋದು. ಸೆಟ್ಟಿಂಗ್ಸು ನಾವು ವೀಡಿಯೋಸ್ ಕಳಿಸ್ಕೊಡ್ತೀವಿ, ಅವಾಗ ಅದು ನೋಡ್ಕೊಂಡು ಸೇಮ್ ಟು ಸೇಮ್ ಫಾಲೋ ಮಾಡಿ. ₹100 ಕೊರಿಯರ್ ಚಾರ್ಜ್ ಆ ಥರ ಪ್ಯಾಕಿಂಗ್ ಆಗಿ ಬರುತ್ತೆ. ಓಕೆ ಸರ್, ಓಕೆ ಹೋಗೋಕ್ಕಾಗುತ್ತಲ್ವಾ ಹಂಗೆ ರಿಟರ್ನ್? ನೋಡಿ, ಇದು ನಮ್ಮ ಫಾರ್ಮ್ ಆಗಿರುತ್ತೆ. ಇಲ್ಲಿ ನಮ್ಮ ಕೋಳಿಗಳೆಲ್ಲ ಇಲ್ಲಿ ಬಿಟ್ಟು ಇಲ್ಲಿರುತ್ತೆ. ನಾವಾದ್ರೆ ಯಾರೋ ಒಬ್ಬ ಎಲೆಕ್ಟ್ರಿಷಿಯನ್ ತರ ಮನೆಯಲ್ಲಿ ಕುತ್ಕೊಂಡು ಇಂಕ್ಯುಬೇಟರ್ ತಯಾರಿ ಮಾಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ಇಲ್ದಿರ ಕೊಡತಕ್ಕಂತ ಆದ್ರೆ ಇಲ್ಲ ಸರ್. ನನ್ನ ಹತ್ರ ಡೈಲಿ ಬರ್ತಕ್ಕಂಥ ಮೊಟ್ಟೆಗಳೆಲ್ಲ ತಗೊಂಡೋಗಿ ಇಂಕ್ಯುಬೇಟರ್ ಅಲ್ಲಿ ಇಟ್ಟು ಮರಿಗಳು ಮಾಡಿಸಿ ಆತರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ನಾನು ಇಂಕ್ಯುಬೇಟರ್ ಸೇಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಇಂಕ್ಯುಬೇಟರ್ಸ್ ಇದು ಕೋಳಿಗಳಿಗಾಗಿ, ನನಗೆ ಕೋಳಿಗಳಿಗಾಗಿರ್ಬೋದು, ಮರಿಗಳಿಗಾಗಿರ್ಬೋದು, ಮೊಟ್ಟೆಗಳಿಗಾಗಿರ್ಬೋದು ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಹತ್ರ ಬರ್ತಕ್ಕಂಥ ಮೊಟ್ಟೆಗಳೆಲ್ಲ ನಾನು ತಗೊಂಡೋಗಿ ಇಂಕ್ಯುಬೇಟರ್ ಅಲ್ಲಿ ಇಟ್ಟು ಮರಿಗಳು ಮಾಡಿಸ್ತೇನೆ. ಆ ಮರಿಗಳು ಬಂದು ನಮ್ಮಲ್ಲಿ ಇಲ್ಲಿ ಇಂಕ್ಯುಬೇಟರ್ ಸುಮಾರು ಜನ ಬಂದು ತಗೊಂಡ್ ಹೋಗ್ತಾ ಇರ್ತಾರೆ. ಅವ್ರು 10 ಬೇಕು, 20 ಬೇಕು, 30 ಬೇಕು ಅಂತ ಇರುವಾಗ ಮರಿಗಳು ಚಿಕ್ಕ ಮರಿಗಳಾಗಲೇ ತಗೊಂಡು ಹೋಗ್ಬಿಡ್ತಾರೆ. ನಾನೇನು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ ಸರ್ ಮರಿಗಳನ್ನ. ಆ ತರ ಇನ್ನು ದೊಡ್ಡ ಕೋಳಿಗಳಾದ್ರೆ ಸೇಲ್ಗಿಲ್ಲ ಸರ್. ನನಗೆ ಬ್ರೀಡಿಂಗ್ ಸೆಟಪ್ ಇದೊಂದೇ ಇರೋದು. ಇದ್ರಲ್ಲಿ ನಾನು ಕೋಳಿಗಳು ಮಾರ್ಬಿಟ್ರೆ ಮತ್ತೆ ನಾನು ಬೇರೆ ಹತ್ರ ಹೋಗಿ ಕೊಂಡ್ಕೊಂಡ್ ಬರ್ಬೇಕು. ಅದಕ್ಕೆ ನಾನು ಕೋಳಿಗಳು ತಗೊಂಡ್ಬಂದು ಹಾಕಲ್ಲ, ಇಲ್ಲಿಂದ ಬೇರೆಯವ್ರು ಸೇಲ್ ಕೂಡ ಮಾಡಲ್ಲ. ಆ ತರ ಫ್ಯಾಕ್ಟ್ರಿ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ತಯಾರಿ ಎಲ್ಲ ಮಾಡ್ತಾ ಇರ್ತೀವಿ. ನೋಡಿ, ವುಡ್ ಎಲ್ಲ ತಗೊಂಡ್ಬಂದು ಅದನ್ನ ಕೆಲಸದವ್ರು ಬರ್ತಾರೆ, ಅವರೆಲ್ಲ ಫ್ರೇಮ್ಗಳೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ನಮಗೆ ಬಾಕ್ಸ್ಗಳೆಲ್ಲ ರೆಡಿ ಆಗ್ತಾ ಇರುತ್ತೆ. ವೈರಿಂಗ್ ಸಿಸ್ಟಮ್ 4 ಜನ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಯಾವುದೇ ವಿಷಯಕ್ಕೆ ಟೆನ್ಷನ್ ತಗೋಬೇಡಿ. ನೀವು ದುಡ್ಡು ಹಾಕ್ತಿವಿ ನಮಗೆ, ಅವಾಗ ಇಂಕ್ಯುಬೇಟರ್ ಬರಲ್ವೇನೋ ಇಂಥ ಟೆನ್ಷನ್ ಎಲ್ಲ ಬೇಕಾಗಿರೋದಿಲ್ಲ. ನಿಮ್ಮ ನಿರಂತರ ಕೆಲಸನೇ ಇದಾಗಿರ್ತದೆ. ಏನಂದ್ರೆ ಇಂಕ್ಯುಬೇಟರ್ಸ್ ವಿಷಯದಲ್ಲಿ ಈ ಕಡೆ ನೋಡ್ಕೋಬಹುದು ನೀವು. ಈ ಕಡೆ ಎಲ್ಲ ತಯಾರಿ ಆಗ್ತಾ ಇರ್ತಕ್ಕಂಥ, ಇವಾಗ ಅಲ್ಲಿ ಆಫೀಸ್ ರೂಮ್ ಅಲ್ಲಿ ನೋಡಿದ್ರಿ, ಮತ್ತೆ ಇಲ್ಲೆಲ್ಲ ತಯಾರಿ ಆಗ್ಬೇಕಾಗಿರ್ತಕ್ಕಂಥ ಇಂಕ್ಯುಬೇಟರ್ಸ್ ಬಾಕ್ಸ್ ಎಲ್ಲ ಇವಾಗಿರ್ತವೆ. ಯಾವುದೇ ವಿಷಯಕ್ಕೂ ಟೆನ್ಷನ್ ಬೇಕಾಗಿಲ್ಲ ಸರ್ ನಿಮ್ಗೆ.